ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸುಮಾ. ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ. 1.5 kg ಆಗುವಷ್ಟು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನಮ್ಮ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಚಿಕ್ಕಬಳ್ಳಾಪುರ ಕಿಚನ್. ನೋಡಿ, ಈಗ ಒಂದು ಬಾಣಲಿಯಲ್ಲಿ 2 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾನು 1.5 kg ಚಿಕನ್ಗೆ ಆಗುವಷ್ಟು ಮಾಡ್ತಾಯಿರೋದು. ಈ ದೊಡ್ಡ ಬಾಯ್ಲರು. ನೋಡಿ, ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ 10 ರಿಂದ 12 ಒಣಮೆಣಸಿನ್ಕಾಯನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊವನ್ನು ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಅವಾಯ್ಡ್ ಮಾಡ್ಬೋದು. ನಾನು ಸಣ್ಣದೊಂದು ಟೊಮೊಟೊವನ್ನು ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ನೋಡಿ, ಟೊಮೊಟೊ ಮೆತ್ತಗೆ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಒಂದು 7 ರಿಂದ 8 ಕಾಳುಮೆಣಸನ್ನು ಸಹ ಹಾಕ್ಕೋಬೇಕು. ನೋಡಿ, ಟೊಮೊಟೊ ಎಲ್ಲ ಮೆತ್ತಗೆ ಆಗಿದೆ, ಈರುಳ್ಳೆಲ್ಲ ಫ್ರೈ ಆಗಿದೆ. ನೋಡಿ, ಈಗ ಒಂದು ಜಾರಿಗೆ ಅರ್ಧ ಕಾಯಿಯಷ್ಟು ಕೊಬ್ಬರಿಯನ್ನು ಹಾಕ್ಕೊತಾ ಇದ್ದೀನಿ ತುರುಗ್ಬಿಟ್ಟು. 2 ಬೆಳ್ಳುಳ್ಳಿ ಗಡ್ಡೆಯಷ್ಟು ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಪುದೀನ ಸೊಪ್ಪು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಲವಂಗ ಒಂದು 5 ರಿಂದ 6, 1 ಇಂಚಿನಷ್ಟು ಚಕ್ಕೆ, ಧನಿಯಾ ಸೊಪ್ಪು, ಶುಂಠಿ 1 ಇಂಚಿನಷ್ಟು. ಈಗ ಫ್ರೈ ಮಾಡ್ಕೊಂಡಂಥ ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲನೂ ಅದೆಲ್ಲ ಹಾಕ್ಕೋಬೇಕು. ನೋಡಿ, ಎಲ್ಲ ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿ 4 ಚಮಚದಷ್ಟು, ಅರಿಶಿಣದ ಪುಡಿ 1/4 ಟೀ ಚಮಚ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ನುಣ್ಣಕ್ಕೆ ಎಷ್ಟು ನುಣ್ಣಕ್ಕೆ ಆಗುತ್ತೋ ಅಷ್ಟು ನುಣ್ಣಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡಿದ್ದೀನಿ. ನೋಡಿ ಆಗಿದೆ ನುಣ್ಣಕ್ಕೆ. ಈಗ ಒಂದು ಕುಕ್ಕರಿಗೆ 2 ರಿಂದ 3 ಚಮಚದಷ್ಟು ಎಣ್ಣೆನ ಹಾಕ್ಕೋಬೇಕು. ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಸಣ್ಣದು ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಬೇಕು. ಈಗ ನೋಡಿ, 1.5 kg ಅಷ್ಟು ಚಿಕನನ್ನು ತೊಗೊಂಡಿದ್ದೀನಿ. ದೊಡ್ಡ ಬಾಯ್ಲರ್ ಇದು. ಚೆನ್ನಾಗಿ ಒಂದು 2 ಸತಿ ವಾಶ್ ಮಾಡಿದ್ದೀನಿ. ಈಗ ನೋಡಿ, ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಈಗ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ನೀರೇನು ಹಾಕಬಾರ್ದು, ಹಾಗೆ ಫ್ರೈ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಎಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಉಪ್ಪು ಹಾಕ್ಬಿಟ್ಟು. ಈಗ ನೋಡಿ, ಇದು ಮುಚ್ಚಳ ಬೆಲ್ಟ್ ಹಾಕಿಲ್ಲ, ಹಾಗೆ ಮುಚ್ಚಳ ಹಾಕಿಬಿಟ್ಟು ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಹಾಗೆ ಬೇಯಿಸಿದ್ದೀನಿ. ನೀರೇನು ಹಾಕಿಲ್ಲ, ಹಂಗೆ ಬೇಯಿಸಿರೋದು. ಒಂದು 5 ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಮತ್ತು ಈಗ ರುಬ್ಕೊಂಡಂಥ ಮಸಾಲೆಯನ್ನು ಹಾಕ್ಕೋಬೇಕು. ನೋಡಿ, ಜಾರನ್ನು ಸಹ ನೀರು ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನಮಗೆ ಸಾರು ತೆಳ್ಳಕ್ಕೆ ಇರಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ, ಮಂದಕ್ಕೆ ಇರಬೇಕಂದ್ರೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ನೋಡಿ, ನಾನು ಯಾವ ರೀತಿ ಮನೆಗೆ ಮಾಡ್ಕೊತಾ ಇದ್ದೀನೋ ಅದೇ ರೀತಿಯೇ ಮಾಡ್ಕೊತಾ ಇದ್ದೀನಿ. ಅಷ್ಟು ನೀರಾಗೂ ಮಾಡ್ಕೊಂಡಿಲ್ಲ, ಅಷ್ಟು ಗಟ್ಟಿಯಾಗಿ ಮಾಡ್ಕೊಂಡಿಲ್ಲ, ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ. ಮುದ್ದೆಗೆ, ಅನ್ನಕ್ಕೆ ಎಲ್ಲನೂ ಸರಿ ಹೋಗುತ್ತೆ. ನೋಡಿ, ಈಗ ಲಿಫ್ಟ್ ಕ್ಲೋಸ್ ಮಾಡಿ ಬೆಲ್ಟ್ ಹಾಕಿದ್ದೀನಿ. ಈಗ ಒಂದು 5 ರಿಂದ 6 ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು, ನುಣ್ಣಕ್ಕೆ ಬೆಂದೋಗುತ್ತೆ. ನೋಡಿ ಬೆಂದಿದೆ, ನೀಟಾಗಿ ಎಲ್ಲ ಬೆಂದಿದೆ. ಸೈಡಲ್ಲೆಲ್ಲ ಉಕ್ಕೋಗಿದೆ, ಅದನ್ನೆಲ್ಲ ತೊಳ್ಕೊಂಡಿದ್ದೀನಿ. ತೊಳೆದ್ಬಿಟ್ಟು ಸ್ವಲ್ಪ ಟೈಮ್ ಒಂದು 5 ರಿಂದ 6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಹಾಗೆ ನೋಡಿ, ಸಾರೆಲ್ಲ ಕಾದಿದೆ. ನೋಡಿ, ನಾನು ಆ ರೀತಿಯೇ ಮಾಡ್ಕೊತೀನಿ. ಜಾಸ್ತಿ ಮಂದಕ್ಕೇನು ಮಾಡಲ್ಲ, ಜಾಸ್ತಿ ತೆಳ್ಳಕ್ಕೇನು ಮಾಡಲ್ಲ. ನೋಡಿ ಆಗಿದೆ. ದೊಡ್ಡ ಬಾಯ್ಲರ್ ಚಿಕನ್ ಸಾಂಬಾರು ರೆಡಿ ಆಗಿದೆ. ನೋಡಿ, ದೊಡ್ಡ ಬಾಯ್ಲರ್ ಚಿಕನ್ ಸಾಂಬಾರು ರೆಡಿ ಆಗಿದೆ. ಹೀಗೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ